ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ವಿಡಿಯೋ ಮಾಡೋದಕ್ಕೆ ಒಂದು ವಿಶೇಷವಾಗಿರುವಂತಹ ಕಾರಣ ಇದೆ. ಏನಪ್ಪ ಅದು ಅಂದರೆ, ಈ ಫೆಬ್ರವರಿ ಮಾಸದಲ್ಲಿ ಮಾಘ ಮಾಸ ಅಮಾವಾಸ್ಯೆ ಎಂದು 17ನೇ ತಾರೀಕಂದು ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ವಾಯುತತ್ವ ರಾಶಿಯಾಗಿರುವಂತಹ ಕುಂಭರಾಶಿಯಲ್ಲಿ ಪ್ರತಿ ಬಾರಿ ಅಮಾವಾಸ್ಯೆ ಬರ್ತಾ ಇದೆಯಲ್ಲ, ಇದರಲ್ಲಿ ಏನು ವಿಶೇಷತೆ ಅಂದರೆ, ಪರ್ಟಿಕ್ಯುಲರ್ ಆಗಿ ಅಮಾವಾಸ್ಯೆ ದಿನದಂದು ಒಂದೇ ರಾಶಿಯಲ್ಲಿ 5 ಗ್ರಹಗಳ ಆಗಮನ, ಅದರಲ್ಲಿ ಕೂಡ ರವಿ, ರಾಹು, ಬುಧ, ಶುಕ್ರ, ಚಂದ್ರ, ಈ 5 ಗ್ರಹಗಳು ಸೇರಿ ಒಂದು ರೀತಿ ಗ್ರಹಣ ಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ. ಪ್ರಾಕೃತಿಕವಾಗಿ ವಾತಾವರಣದಲ್ಲಿ ಬರುವಂತಹ ಒಂದು ಆಕಸ್ಮಿಕ ಬದಲಾವಣೆಗಳಾಗಿರ್ಬೋದು, ಇನ್ ಕೇಸ್ ಆ ದಿನದಂದು 17ನೇ ತಾರೀಕು ಹುಟ್ಟಿರುವಂತಹ ಜಾತಕರಿಗೆ, ಶಿಶುಗಳಿಗೆ ಒಂದು ರೀತಿ ಗ್ರಹಣ ದೋಷ ಅನ್ನೋದು ಇರುತ್ತೆ. ಸೊ ಆದ್ದರಿಂದ ಇನ್ ಕೇಸ್ ಈ ಅಮಾವಾಸ್ಯೆ ತಿಥಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇರುವಂತಹ ಈ ದಿನದಂದು ಇನ್ ಕೇಸ್ ಏನಾದರೂ ಹೊಸ ಶಿಶು, ನವಜಾತ ಶಿಶು ಏನಾದರೂ ಜನನವಾದರೆ ಅದಕ್ಕೆ ತಕ್ಕಂತೆ ನಕ್ಷತ್ರ ಗ್ರಹದೋಷ ನಿವಾರಣೆಯನ್ನು ಮಾಡೋದನ್ನು ಮರಿಬೇಡಿ. ಮುಖ್ಯವಾಗಿ ಈ ಅಮಾವಾಸ್ಯೆಗೆ ಇದೊಂದು ರೀತಿ ವಿಶೇಷವಾಗಿರುವಂತಹ, ಒಂದು ಅಪರೂಪವಾಗಿರುವಂತಹ ಈ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಕುಂಭರಾಶಿಯಲ್ಲಿ ಬರ್ತಾ ಇರುವಂತಹ ಈ ಪ್ರಾಕೃತಿಕವಾಗಿ ಜಗದ್ಯಾದ್ಯಂತ ಈ ರೀತಿ ಪರಿಣಾಮಗಳಿದ್ದಾಗ, ಇನ್ನು 12 ರಾಶಿಗಳಲ್ಲಿ, ಆಯಾ ರಾಶಿಗಳಲ್ಲಿ ಯಾವ ಸ್ಥಾನದಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ, ಈ ರಾಶಿಯಲ್ಲಿ ಇಟ್ಟಿರುವಂತಹ ಜಾತಕರಿಗೆ ಈ ಗ್ರಹಕೂಟ ನಿರ್ಮಾಣದ ಮುಖಾಂತರ ಯಾವ ರೀತಿ ಫಲಗಳಿರುತ್ತೆ, ಗೋಚಾರ ಫಲಗಳನ್ನು ನಾವು ಕಾಣಬಹುದು ಈ ಗ್ರಹಕೂಟದ ನಿರ್ಮಾಣ ಮುಖಾಂತರ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಹೇಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನಮ್ಮ ವಿಡಿಯೋ ನೋಡಿ ಅಂತ ಹೇಳ್ತಾ, ಮುಖ್ಯವಾಗಿ 17ನೇ ತಾರೀಕು ಅಮಾವಾಸ್ಯೆ ಈ 12 ರಾಶಿಗಳಲ್ಲಿ ದ್ವಿತೀಯ ರಾಶಿಯಾಗಿರುವಂತಹ ವೃಷಭ ರಾಶಿ ಜಾತಕರಿಗೆ, ಶುಕ್ರ ಅಧಿಪತಿಯಾಗಿರುವಂತಹ ವೃಷಭ ರಾಶಿ ಜಾತಕರಿಗೆ ಈ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಯಾವ ರೀತಿ ಇದೆ ಇರುತ್ತೆ ಅಂದರೆ, ದಶಮ ಸ್ಥಾನದಂದು ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ರಾಜ್ಯಸ್ಥಾನವಾಗಿರುವಂತಹ ದಶಮ ಸ್ಥಾನದಂದು 5 ಗ್ರಹಗಳು ಒಂದು ಕೂಟ ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲಿಯೂ ಕೂಡ ಅಮಾವಾಸ್ಯೆ ದಿನ ಈ ಪಂಚಗ್ರಹ ಕೂಟ ಈ ಪರ್ಟಿಕ್ಯುಲರ್ ವೃಷಭ ರಾಶಿಯವರಿಗೆ ಯಾವ ರೀತಿ ಅನುಕೂಲವ, ಪ್ರತಿಕೂಲವ, ಅಥವಾ ಸಾಧಾರಣ ಫಲಗಳ, ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ಅಂತ ನಾವು ಒಂದು ಸಾರಿ ಪರಿಶೀಲನೆ ಮಾಡಿದಾಗ, ವೃಷಭ ರಾಶಿಯಲ್ಲಿ 5 ಗ್ರಹಗಳು ದಶಮ ಸ್ಥಾನದಲ್ಲಿ, ಅದರಲ್ಲಿಯೂ ಕೂಡ ರಾಹು, ಬುಧ, ಶುಕ್ರ, ಈ 3 ಗ್ರಹಗಳು ವೃಷಭ ರಾಶಿಗೆ ಮಿತ್ರ ಗ್ರಹಗಳಾಗಿರುತ್ತೆ. ರವಿ, ಚಂದ್ರರು ವೃಷಭ ರಾಶಿಗೆ ಶತ್ರು ಗ್ರಹಗಳಾಗಿರುತ್ತೆ. ಆದರೆ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರರು ಈ ಸಂದರ್ಭದಲ್ಲಿ ದಶಮ ಸ್ಥಾನದಲ್ಲಿ ಇರೋದರಿಂದ, ಅದರಲ್ಲೂ ಕೂಡ ಇಷ್ಟು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಶುಕ್ರಮೌಢ್ಯ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳಾಗಿರ್ಬೋದು, ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಅಂದರೆ ಅವರವರ ಜಾಗ್ರಫಿಕಲ್ ರೀಸನ್ನಾಗಿ ನೋಡುವಾಗ ಕೆಲವೊಂದು ಕುಟುಂಬಗಳಲ್ಲಿ ಶುಭ ಕಾರ್ಯಗಳು ಮಾಡ್ತಾ ಇರಲಿಲ್ಲ, ಶುಕ್ರಮೌಢ್ಯ ಆರಂಭವಾಗಿರೋದ್ರಿಂದ. ಅದು ಕೂಡ ಫೆಬ್ರವರಿ 14ಕ್ಕೆ ಕಂಪ್ಲೀಟ್ ಕೊನೆ ಆಗ್ತಾ ಇದೆ. ಸೊ ಈಗ ರಾಶಿಯಾಧಿಪತಿ ಶುಕ್ರ ಕೂಡ ದಶಮ ಸ್ಥಾನಕ್ಕೆ ಆಗಮನ ಆಗ್ತಾ ಇರೋದ್ರಿಂದ, ಈಗ ಮೌಢ್ಯವನ್ನು ಕಳೆದು ಈಗ ದಿಗ್ಬಲನಾಗಿ, ಬಲವಂತನಾಗಿ ರಾಹುವಿನ ಜೊತೆ ಸೇರಿ ಈ ಪಂಚಗ್ರಹ ಕೂಟದ ನಿರ್ಮಾಣ ಮುಖಾಂತರ ದಶಮ ಸ್ಥಾನದಲ್ಲಿ ರಾಹುವಿನ ಜೊತೆ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರನು ಇರುವುದು ಕೂಡ ಮತ್ತೊಂದು ವಿಶೇಷವಾಗಿರುವಂತಹ ವಿಷಯ ಅಂತ ಹೇಳ್ಬೋದು. ಇನ್ನು ರಾಹು ಮತ್ತು ಶುಕ್ರನ ಈ 2 ಕಾಂಬಿನೇಷನು ಯಾವ ರೀತಿ ಅನುಕೂಲ ಕೊಡ್ತಾ ಇರುತ್ತೆ ವೃಷಭ ರಾಶಿಯವರಿಗೆ ಅಂತ ನೋಡಿದಾಗ, ಹಿಂದಿನ ದಿನಗಳಲ್ಲಿ ನೀವು ಕಳ್ಕೊಂಡಿರುವಂತಹ ಗೌರವ, ಹಿಂದಿನ ದಿನಗಳಲ್ಲಿ ನೀವು ಕಳ್ಕೊಂಡಿರುವಂತಹ ಹ್ಯಾಪಿ ಮೂಮೆಂಟ್ಸ್, ಆನಂದ ಕ್ಷಣಗಳಾಗಿರ್ಬೋದು, ಹಿಂದಿನ ದಿನಗಳಲ್ಲಿ ನೀವು ಕಂಡಂತಹ ವೈಫಲ್ಯಗಳಾಗಿರಬಹುದು, ಸುಖ ಸಂತೋಷಗಳಾಗಿರಬಹುದು, ಈ ಸಂದರ್ಭದಲ್ಲಿ ದಶಮ ಸ್ಥಾನಕ್ಕೆ ಶುಕ್ರ ಬಲವಂತನಾಗಿ ಈ ರಾಹುವಿನ ಜೊತೆ ಇರುವುದರಿಂದ ಮತ್ತೆ ಅದನ್ನು ನೀವು ಪಡೆಯೋದಕ್ಕೆ
ಆ ಆನಂದವನ್ನು, ಆ ಸೌಖ್ಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿ ನಿಮಗೆ ಗೋಚಾರ ಫಲಗಳ ಮುಖಾಂತರ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನೀಡ್ತಾ ಇರ್ತಾರೆ. ಇನ್ನು ಶುಕ್ರ, ಬಲವಂತನಾಗಿರುವಂತಹ ಶುಕ್ರ ಈಗ ಮೌಢ್ಯದಿಂದ ಹೊರಗಡೆ ಬಂದು ಈ ರಾಹುವಿನ ಜೊತೆ ಸೇರಿ ಬಲವಂತನಾಗಿರೋದರಿಂದ ಹಣಕಾಸಿನ ವಿಷಯಗಳಲ್ಲಿ ಆದಾಯ ಹೆಚ್ಚಳವಾಗುವುದು, ಹಣಕಾಸಿನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಅವಕಾಶಗಳನ್ನು ಪಡೆಯೋದು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದು, ಈ ವಿಷಯಗಳ ಮುಖಾಂತರ ಫಿನಾನ್ಷಿಯಲಿ ತುಂಬ ಒಳ್ಳೆಯ ಸ್ಟೇಜ್, ಒಳ್ಳೆಯ ಅದ್ಭುತ ರೀತಿಯಲ್ಲಿ ಅನುಕೂಲತೆಯನ್ನು ಪಡೆಯೋದಕ್ಕೆ ರಾಶ್ಯಾಧಿಪತಿ ಶುಕ್ರ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಗ್ರಹಕೂಟದ ಮುಖಾಂತರ ಅಂತ ಹೇಳಬಹುದು. ಅದೇ ರೀತಿ ನಿಮ್ಮ ಜೀವನ ಸಂಗಾತಿಯ ಜೊತೆಯಾದ ಆಗಿರಬಹುದು, ಅಥವಾ ಈ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರ ವಿಷಯದಲ್ಲಾಗಿರಬಹುದು, ನೀವು ವೃತ್ತಿ ಉದ್ಯೋಗಗಳ ಮಾಡ್ತಾ ಇರುವಂತಹ ಸ್ತ್ರೀಯರ ವಿಷಯಗಳಲ್ಲಾಗಿರಬಹುದು, ನಿಮ್ಮ ಇಷ್ಟವಾಗಿರುವಂತಹ ಆಪ್ತರ ವಿಷಯದಲ್ಲಾಗಿರಬಹುದು. ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಮಿಸ್ಕಮ್ಯುನಿಕೇಷನು, ಅಪಾರ್ಥಗಳು ಅಥವಾ ಮುನಿಸಿಕೊಂಡಿರುವಂಥ ಸಂದರ್ಭಗಳಲ್ಲಿ, ಮಾತನ್ನು ಬಿಟ್ಟಿರುವಂತಹ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ ಈ ಗ್ರಹಕೂಟದ ನಂತರ ಆ ಅಪಾರ್ಥಗಳೆಲ್ಲವೂ ಕೂಡ ಮೋಡಗಳ ಥರ ಕರಗುತ್ತೆ, ಮಾಯವಾಗುತ್ತೆ. ಮತ್ತೆ ಹಿಂದಿನ ದಿನಗಳಲ್ಲಿ ನಿಮ್ಮ ಮಧ್ಯೆ ಇರುವಂತಹ ಪ್ರೀತಿ, ವಾತ್ಸಲ್ಯ, ಅನುರಾಗ, ಆ ಬಾಂಡಿಂಗ್ ಅನ್ನೋದು ಮತ್ತೆ ರೀಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮತ್ತೆ ರೀಜನ್ರೇಟ್ ಆಗಿ ನೀವು ಮತ್ತೆ ಅದೇ ಪ್ರೀತಿ ಅನುರಾಗದಿಂದ ಮತ್ತೆ ನಿಮ್ಮ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಆ ಸೌಖ್ಯವನ್ನು ಪಡೆಯುವಂತಹ ಸಾಧ್ಯಗಳು ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಕೆಲವೊಂದು ಹೊಸ ಪರಿಚಯಗಳಾಗಿರಬಹುದು, ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ವರ್ಷಗಳ ನಂತರ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು, ನಿಮ್ಮ ಸಹಚರ ವಿದ್ಯಾರ್ಥಿ ಅಂದರೆ ವಿದ್ಯಾಭ್ಯಾಸ ಸಮಯದಲ್ಲಿರುವಂತಹ ಈ ಕೆಲವೊಂದು ಆಪ್ತರು ಮತ್ತೆ ಆಗಮನ ಅಥವಾ ಅವರ ಜೊತೆಗೆ ಮತ್ತೆ ಮುಖಾಮುಖಿಯಾಗುವುದು, ಹಳೆಯ ಜ್ಞಾಪಕಗಳನ್ನು ಮತ್ತೆ ನೆನೆಸಿಕೊಳ್ಳುವುದು, ಈ ರೀತಿ ಒಂದು ರೀತಿ ಆನಂದದಾಯಕವಾಗಿ, ಆನಂದಭರಿತವಾಗಿ ಇರುತ್ತೆ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ. ಮತ್ತೆ ಹಳೆಯ ಜ್ಞಾಪಕಗಳನ್ನು, ಹಳೆಯ ದಿನಗಳಲ್ಲಿ ಮಾಡಿರುವಂತಹ ತುಂಟ ಕೆಲಸಗಳನ್ನು, ಹಳೆಯ ದಿನಗಳಲ್ಲಿ ಫೇಸ್ ಮಾಡಿರುವಂತಹ ಸಮಸ್ಯೆಗಳನ್ನು ಮತ್ತೆ ಈಗ ಒಂದು ಹಂತಕ್ಕೆ, ಒಂದು ಸ್ಥಿತಿಗೆ ಬಂದು ಮತ್ತೆ ಆ ವಿಷಯಗಳನ್ನು ಶೇರ್ ಮಾಡಿಕೊಂಡು ಒಂಥರ ರಿಫ್ರೆಶ್ ಮಾಡ್ಕೊಳ್ಳೋದು ಅಥವಾ ರಿಮೈಂಡ್ ಮಾಡ್ಕೊಳ್ಳೋದರಿಂದ ಮತ್ತೆ ನಿಮ್ಮ ಮನಸ್ಸು ಸ್ವಲ್ಪ ಆನಂದದಾಯಕವಾಗಿರುತ್ತೆ. ಬಿಕಾಸ್ ಶುಕ್ರ ರಾಹು ಈ ರೀತಿ ಕಾಂಬಿನೇಷನ್ ಆಗಿ ಪಂಚಗ್ರಹ ಕೂಟದಲ್ಲಿ ಇರುವುದರಿಂದ, ಅಂದರೆ ಒಂಥರ ಆ ಪಾರ್ಟಿಗಳಾಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಒಂದು ವಿಲಾಸಮಯ ಜೀವನವನ್ನು, ನಿಮ್ಮ ಇಷ್ಟ ಆಗಿರುವಂತಹ ತಿನ್ನುವಂತಹ ಸೌಭಾಗ್ಯ, ಇಷ್ಟ ಆಗಿರುವಂತಹ ಡ್ರೆಸ್ಸನ್ನು ಉಡುವಂತಹ ಸೌಭಾಗ್ಯ, ಒಂದು ಪಾರ್ಟಿ ಮಾಡುವಂತಹ ಸೌಭಾಗ್ಯ, ಈ ರೀತಿ ವಿಷಯಗಳಲ್ಲಿ ಒಂದು ವಿಲಾಸಮಯ, ಒಂದು ಲ್ಯಾವಿಶ್ ಲೈಫ್ ಸ್ಟೈಲ್ನ ನೋಡುವಂತಹ, ಎಂಜಾಯ್ ಮಾಡುವಂತಹ ಪೀರಿಯಡ್ ಈ ಪಂಚಗ್ರಹ ಕೂಟದ ಮುಖಾಂತರ ವೃಷಭ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಮತ್ತೊಂದು ಚತುರ್ಥಾಧಿಪತಿ ವೃಷಭ ರಾಶಿಗೆ 4ನೇ ಸ್ಥಾನ, ಮಾತೃಸ್ಥಾನ, ಮಾತೃಕಾರಕ ಆಗಿರುವಂತಹ ಚಂದ್ರ. ಈ ಚಂದ್ರ ರಾಹು ಕಾಂಬಿನೇಷನ್ ಅಂದರೆ ಒಂಥರ ಗ್ರಹಣದ ಕಾಂಬಿನೇಷನ್ ಅಂತ ಹೇಳ್ಬೋದು ಅಲ್ವಾ. ಈ ರಾಹುವಿನ ಜೊತೆ ಚಂದ್ರ ಇರುವಂತಹ 17, 18, 19 ಈ 3 ದಿನಗಳು ಮಾತ್ರ ಮುಖ್ಯವಾಗಿ ನಿಮಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಅಸೆಟ್ಸ್ ವಿಷಯದಲ್ಲಿ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ, ಅಥವಾ ನಿಮಗೆ ಬರಬೇಕಾಗಿರುವಂಥ ಕೆಲವೊಂದು ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಕೆಲವೊಂದು ವಿವಾದಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಇಷ್ಟು ದಿನ ಅಯ್ಯೋ ನನಗೇನು ಭಯ ಇಲ್ಲ, ಯಾವತ್ತಾದ್ರೂ ಬರುತ್ತೆ, ಯಾಕೆ ಅದ್ರ ಬಗ್ಗೆ ಈಗ, ಬಟ್ ಈಗ ಅದು ನಿಮ್ಮ ಕೈಗೆ ಸೇರೋದಕ್ಕೆ ಸಾಕಷ್ಟು ವ್ಯಕ್ತಿಗಳ ಸಿಗ್ನೇಚರ್ ಬೇಕಾಗಿರುತ್ತೆ, ಅಥವಾ ಸಾಕಷ್ಟು ವ್ಯಕ್ತಿಗಳ ಅನುಮೋದನೆ ಬೇಕಾಗಿರುತ್ತೆ. ಅವರಿಂದ ಯಾವ ರೀತಿ ನಾನು ಬಿಡಿಸ್ಕೊಳ್ಳೋದು ಇತ್ಯಾದಿ ಸಣ್ಣ ಪುಟ್ಟ ಆತಂಕಗಳು ಅಷ್ಟು ಈಸಿ ಅಲ್ಲ ನಮಗೆ ಬರೋದು ಅನ್ನುವಂತಹ ಕೆಲವೊಂದು ವಿಷಯಗಳು ಅರ್ಥ ಆಗುತ್ತೆ. ಬಿಕಾಸ್ ರವಿ ಇಲ್ಲಿ ಮೂನ್ ಬಂದು ರಾಹುವಿನ ಜೊತೆ ಅಲೈನ್ ಆಗಿದ್ದಾರೆ ಈ ಸಂದರ್ಭದಲ್ಲಿ. ಇನ್ನು ಮಾತೃಸ್ಥಾನ ಚತುರ್ಥಾಧಿಪತಿ ಅಲ್ವಾ, ಸೊ ಚತುರ್ಥಾಧಿಪತಿ ಅಂದ್ರೇ ಮಾತೃಸ್ಥಾನ.
ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ, ಅಥವಾ ಅವರ ಸಮಸ್ಯೆಗಳಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೀವು ಕಾರಣವಾಗಬಹುದು. ಸೊ ಹುಷಾರು, ಅವರ ಆರೋಗ್ಯದಲ್ಲಾಗಿರಬಹುದು ಅಥವಾ ಅವರಿಗೆ ಬರುವಂತಹ ಸಮಸ್ಯೆಗಳಲ್ಲಿ ನೀವು ಒಂದು ರೀಸನ್ ಅಂತ ಹೇಳುವಂತಹ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ನಿಮ್ಮ ತಾಯಿ ಸ್ವಲ್ಪ ಕೆಲವು ಆತಂಕಗಳನ್ನು ಎದುರಿಸುವಂಥ ಸಂದರ್ಭಗಳು ಬರಬಹುದು. ಯಾವ ರೀತಿ? ನಿಮ್ಮ ತಾಯಿ ಅಥವಾ ನಿಮ್ಮ ಸಂಗಾತಿಯ ನಡುವೆ ಕೆಲವೊಂದು ಅಪಾರ್ಥಗಳು ಉಂಟಾಗೋದಾಗಿರ್ಬೋದು, ಅಥವಾ ಕುಟುಂಬದಲ್ಲಿರುವಂತಹ ಸ್ತ್ರೀಯರು ಒಬ್ರಿಗೊಬ್ಬರು ಕೆಲವೊಂದು ಮಾತು ಬೆಳೆದು ಕೆಲವೊಂದು ಅಪಾರ್ಥ ಉಂಟು ಮಾಡುವಂತಹ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳ ಏನು ಮಾಡೋಕ್ಕಾಗುತ್ತೆ? ತುತ್ತ ಮುತ್ತ ಯಾವ ಕಡೆ ನೀವು ಸಪೋರ್ಟ್ ಮಾಡ್ತೀರಾ? ತಾಯಿ ಕಡೆ ಮಾಡಿದ್ರೆ ಈ ಕಡೆ ನಿಮ್ಮ ಮನೆಯವ್ರ ಕಡೆ ಮಾಡಿದ್ರೆ ತಾಯಿ ಕಡೆ, ಈ ರೀತಿ ಎರಡೂ ಕಡೆ ಕೂಡ ಸಮಾಧಾನ ಮಾಡೋದಕ್ಕಾಗದೆ ಯಾರ್ದು ತಪ್ಪು ಯಾರ್ದು ನಿಜ ಯಾರ್ದು ಒಪ್ಪು ಅನ್ನೋ ಸರಿ ತಪ್ಪು ಈ ವಿಷಯಗಳನ್ನು ಹೇಳೋದಕ್ಕೆ ಕಷ್ಟ ಆಗಿ ಸ್ವಲ್ಪ ಮಾನಸಿಕ ಆತಂಕವನ್ನು ಫೇಸ್ ಮಾಡುವಂತಹ ಸಂದರ್ಭಗಳು ಇರುತ್ತೆ. ಸೊ ಈ ರೀತಿ ವಿಷಯಗಳು ಬಂದಾಗ ಅವರವರು ಈ ಸ್ತ್ರೀಯರ ಮಧ್ಯೆ ಹೋಗೋದು ತುಂಬ ಕಷ್ಟ. ಆದ್ದರಿಂದ ಆ ಸಮಸ್ಯೆಗಳು ಹಂಗೆ ಬಗೆಹರಿಯುತ್ತೆ. ಅದನ್ನು ತೀವ್ರವಾಗಿ ತಗೊಂಡು ಅದರಲ್ಲಿ ನೀವು ಮಧ್ಯದಲ್ಲಿ ಇನ್ವಾಲ್ವ್ ಆಗಿ ಮತ್ತೆ ಅದರ ದೊಡ್ಡ ಸಮಸ್ಯೆಯಾಗಿ, ಸೊ ಈ ವಿಷಯ ಅತಿ ದೊಡ್ಡ ಪರಿಣಾಮದಲ್ಲಿ ಮತ್ತೊಂದು ತಿರುವನ್ನು ಕಾಣೋದಕ್ಕೂ ಮುಂಚೆ ನೀವು ಈ ವಿಷಯಗಳನ್ನು ಸ್ವಲ್ಪ ದೂರ ಇರೋದು, ಕೆಲವೊಂದು ವಿಷಯಗಳನ್ನು ಬ್ಯಾಲೆನ್ಸ್ ಮಾಡೋದು, ಕೆಲವೊಂದು ಕೇಳಿಲ್ಲ ಅನ್ನುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಚಾಣಾಕ್ಷತನವನ್ನು ಪ್ರದರ್ಶಿಸಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಈ ರೀತಿ ಅಪಾರ್ಥಗಳು, ಮನೆಯಲ್ಲಿ ಕಿರಿಕಿರಿ ಇತ್ಯಾದಿ ವಿಷಯಗಳಿಂದ ಇದೊಂದು ರೀತಿ ತೊಂದರೆ ಆದರೆ, ನೀವು ವೃತ್ತಿ ಉದ್ಯೋಗದಲ್ಲಿರುವಂತಹ ಒತ್ತಡದಲ್ಲಿ ಕೆಲವೊಂದು ವಿಷಯಗಳು, ಈ ವಿಷಯಗಳಿಂದ ಈ ಇಂಟರ್ನಲ್ ಸಮಸ್ಯೆಗಳಿಂದ ನೀವು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಅಥವಾ ನಿಮಗೆ ಈಗ ಹೊಸದಾಗಿ ಬರುವಂತಹ ಯಾವುದಾದ್ರೂ ಉದ್ಯೋಗ ಅವಕಾಶಗಳಲ್ಲಾಗಿರಬಹುದು, ಅದರ ಮೇಲೆ ಫೋಕಸ್ ಮಾಡೋದು ಕಷ್ಟ ಆಗುತ್ತೆ. ಬಂದಿರುವಂತಹ ಅವಕಾಶಗಳನ್ನು ಪಡೆಯೋದು ಅಥವಾ ನೀವು ರೆಗ್ಯುಲರಾಗಿ ಮಾಡುವಂತಹ ವೃತ್ತಿ ಉದ್ಯೋಗಗಳಾಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ವಿಷಯಗಳ ಮುಖಾಂತರ ಮನಸ್ತಾಪ, ಒತ್ತಡ ಇತ್ಯಾದಿ ವಿಷಯಗಳಿಂದ ಅವಕಾಶಗಳನ್ನು ಕಳ್ಕೊಳ್ಳೋದಕ್ಕೂ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಯಾವ ವಿಷಯವನ್ನು ಮೈಂಡಲ್ಲಿ ಇಟ್ಕೋಬೇಕು, ಯಾವ ವಿಷಯವನ್ನು ಬಿಡಬೇಕು ಅಥವಾ ಯಾವ ಅವಕಾಶವನ್ನು ಪಡಿಬೇಕು ಅನ್ನೋದು ತಿಳ್ಕೊಳ್ಳೋದು ಉತ್ತಮವಾಗಿರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿಯಾಗಿರೋದ್ರಿಂದ ಇವರಿಗೆ ಕಲಾತ್ಮಕ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಪ್ರತಿಭೆ ಇರುತ್ತೆ. ಒಂದು ಸಿನಿಮಾ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆ್ಯಂಕರ್ಸ್ ಆಗಿರ್ಬೋದು, ಈ ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಆಗುವಂತಹ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗಿರ್ಬೋದು. ಬಟ್ ಇವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಅದ್ಭುತ ರೀತಿಯಲ್ಲಿ ಅವಕಾಶಗಳು ಬರುತ್ತೆ. ಇಷ್ಟು ದಿನ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಂತಹ ಲಾಂಗ್ ರೋಲ್ ಮಾಡುವಂಥದ್ದು ಅಥವಾ ಮೂವಿಯಲ್ಲಿ ಲಾಂಗ್ ರೋಲ್ ಬರುವಂತಹ ಚಾನ್ಸಸ್ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಆದಾಯವು ಬೆಳೆಯೋದಾಗಿರ್ಬೋದು, ಕಾಲ್ ಶೀಟ್ ಬೆಳೆಯೋದಾಗಿರ್ಬೋದು. ಈ ರೀತಿ ಮೂವಿ ಫೀಲ್ಡಲ್ಲಿ ಅಥವಾ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆದರಣೆ ಅನ್ನೋದು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಆದಾಯವು ಕೂಡ ಅದ್ಭುತವಾಗಿರುತ್ತೆ. ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳ ಜೊತೆ ಅವಕಾಶಕ್ಕೆ ತಕ್ಕಂತೆ ನಿಮಗೆ ಆದಾಯವನ್ನು ತಂದುಕೊಡುತ್ತೆ. ನಿಮ್ಮಲ್ಲಿರುವಂತಹ ಸ್ಕಿಲ್ಗೆ, ಟ್ಯಾಲೆಂಟ್ಗೆ, ಪ್ರತಿಭೆಗೆ ತಕ್ಕ ಅವಕಾಶಗಳು ನಿಮ್ಮನ್ನು ನೋಡ್ಕೊತಾ ಬರುತ್ತೆ. ಸೊ ಒಟ್ಟಾಗಿ ಕಲಾಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಿಗೆ, ಇದು ಕಲಾವಿದರಿಗೆ ಇದೊಂದು ಅದ್ಭುತವಾಗಿರುವಂತಹ ಸಮಯ. ಇನ್ನು ಸ್ವಲ್ಪ ಮಟ್ಟಿಗೆ ದಶಮ ಸ್ಥಾನದಲ್ಲಿ ಪಂಚಗ್ರಹಗಳು ಅಂದರೆ ವೃತ್ತಿ ವ್ಯಾಪಾರಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಈ ಪಂಚಗ್ರಹ ಕೂಟದ ಮುಖಾಂತರ ಈ ಮೂವಿ ಫೀಲ್ಡ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, IT, ಸಾಫ್ಟ್ವೇರ್, ಕಾರ್ಪೊರೇಟ್ ಇತ್ಯಾದಿ ವಿಷಯಗಳಲ್ಲಿ ಪ್ರೈವೇಟ್ ಉದ್ಯೋಗಗಳಿಗೆ ಬಟ್ ಅವರಿಗೆ ಸಾಮರ್ಥ್ಯಕ್ಕೆ, ಸ್ಕಿಲ್ಗೆ ತಕ್ಕಂತೆ ಒಳ್ಳೆಯ ಅವಕಾಶಗಳು ಬರುತ್ತೆ. ಸೊ ಈ ಸಣ್ಣ ಪುಟ್ಟ ಮನೆಯಲ್ಲಿ ತಾಯಿಯ ಜೊತೆ ಅಥವಾ ಸ್ತ್ರೀಯರ ಜೊತೆ, ಕುಟುಂಬ ಸದಸ್ಯರ ಜೊತೆ ಸಣ್ಣ ಪುಟ್ಟ ವಿವಾದಗಳನ್ನು ಸಾಕಷ್ಟು ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ವೃಷಭ ರಾಶಿ ಸ್ತ್ರೀಯರಿಗೆ ಈ ಸಮಯದಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತೆ. ತುಂಬ ದಿನಗಳ ನಂತರ ನಿಮಗೆ ಹ್ಯಾಪಿ ನ್ಯೂಸ್, ಇದೆಲ್ಲ ಒಂಥರ
ನಿಮ್ಮ ಇಂಟರ್ವ್ಯೂ ಎಲ್ಲ ಫೇಸ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಒಂದು ಆಫರ್ ಲೆಟ್ರ್ ಬಂದು ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ತಿರ್ತೀರ, ನನಗೆ ಉದ್ಯೋಗ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಬಟ್ ಅಸಲಿ ಸಮಸ್ಯೆ ಎಲ್ಲಾಗುತ್ತೆ ಅಂದರೆ ಮನೆಯಲ್ಲಿ. ಯಾಕೆ? ನೀನು ದುಡಿದು ಯಾರಿಗೋಸ್ಕರ ಇಡೋದು? ಮನೆ ನೋಡ್ಕೋ. ಈ ವಿಷಯದಲ್ಲಿ ನಿಮ್ಮ ಸಂಗಾತಿಯ ಸಪೋರ್ಟ್ ಕಮ್ಮಿ ಆಗುತ್ತೆ, ನಿಮ್ಮ ಅತ್ತೆ ಮಾವಂದರ ಸಪೋರ್ಟ್ ಕಮ್ಮಿ ಆಗಿರುತ್ತೆ. ನಾನು ಇಷ್ಟು ಕಷ್ಟಪಟ್ಟು ನನ್ನಲ್ಲಿರುವಂಥ ಟ್ಯಾಲೆಂಟ್ಗೆ ತಕ್ಕಂತೆ ನನ್ನ ಇಂಡಿವಿಜುವ್ಯಾಲಿಟಿನ, ನನ್ನ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾನು ಇಷ್ಟು ಪ್ರಯತ್ನ ಪಟ್ಟು ಒಂದು ಅವಕಾಶವನ್ನು ಪಡ್ಕೊಂಡ್ರೆ ಏನಪ್ಪ ಇದು ಈ ರೀತಿ ನಿರುತ್ಸಾಹ, ಒಂದು ಡಿಸಪಾಯಿಂಟ್ಮೆಂಟ್, ನಿರಾಶೆ ಮೂಡಿಸ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭಗಳ ಮುಖಾಂತರ ಏನು ಮಾಡ್ತಾರೆ, ಈ ವಿಷಯಗಳಂದರೆ ಒಂದು ಒಳ್ಳೆಯ ವಿಷಯವು ನಡೆದರೂ ಕೂಡ ಮನೆಯಲ್ಲಿ ಹೋಗ್ಲಾ ಬೇಡವಾ ಅಥವಾ ಈ ಅವಕಾಶವನ್ನು ಪಡ್ಕೊಳ್ಳಬೇಡ ಅನ್ನುವಂತಹ ವಿಷಯಗಳು, ಆ ನಿರ್ಧಾರಗಳು ನಿಮ್ಮ ಕೈಯಲ್ಲಿರಲ್ಲ. ಅದು ನಿಮ್ಮ ಸಂಗಾತಿ, ನಿಮ್ಮ ಮನೆ ಕುಟುಂಬಸ್ಥರು, ಸದಸ್ಯರು ನಿರ್ಧಾರ ಮಾಡಬೇಕಾ, ನನಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅಥವಾ ನಾನು ಡೆಸಿಷನ್ ಮಾಡ್ಕೊಳ್ಳೋದಕ್ಕೆ ನನಗೆ ರೈಟ್ಸ್ ಇಲ್ವಾ ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಈ ಮಾಸದಲ್ಲಿ, ಈ ಸಂದರ್ಭದಲ್ಲಿ ಗೋಚಾರವಾಗಬಹುದು. ಅದೇ ರೀತಿ ಸ್ತ್ರೀಯರಿಗೆ ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕೂಡ ಗೋಚಾರವಾಗಬಹುದು. ಆದ್ದರಿಂದ ಸೂಕ್ತ ಚಿಕಿತ್ಸೆ, ಸೂಕ್ತ ಪ್ರಾಪರ್ ಮೆಡಿಕೇಷನ್, ಪ್ರಾಪರ್ ಆಹಾರ ವಿಧಾನ ಆಗಿರಬಹುದು, ಲೈಫ್ ಸ್ಟೈಲ್ ಆಗಿರ್ಬೋದು ನೋಡಿಕೊಂಡು ತುಂಬ ಕೆಲವೊಂದು ವಿಷಯಗಳನ್ನು ಅತಿಯಾಗಿ ಯೋಚನೆ ಮಾಡೋದು, ಮನಸ್ಸಿಗೆ ತಗೊಳ್ಳೋದು, ಈ ರೀತಿ ವಿಷಯಗಳಿಂದ ದೂರ ಇಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಒಟ್ಟಾಗಿ ವೃಷಭ ರಾಶಿಯವರಿಗೆ ಪಂಚಗ್ರಹ ಕೂಟದಿಂದ ಅನೇಕ ವಿಷಯಗಳಲ್ಲಿ ಅನುಕೂಲತೆವಿದ್ದರೂ ಕೂಡ ಸಣ್ಣ ಪುಟ್ಟ ಅಂತರಂಗಿಕ ವೈಯಕ್ತಿಕ ವಿಷಯಗಳಲ್ಲಿ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನು ಮೀರಿಸುವಂತಹ ಒಂದು ಸಾಮರ್ಥ್ಯ, ಅದನ್ನು ಮೀರಿಸುವಂತಹ ಚಾಣಾಕ್ಷತನ ನಿಮ್ಮದಾಗಲಿ. ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.